ಫ್ರೆಂಡ್ಸ್, ಇವತ್ತೊಂದು ಬ್ಯೂಟಿ ಟಿಪ್ಸನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಹಳ ದಿನಗಳ ನಂತರ ಈ ವಿಡಿಯೋವನ್ನು ನಾನು ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನೇನು ಬೇಕಂತಂದರೆ 3 ಪೌಡರನ್ನು ತೊಗೊಂಡು ನಾವು ಫಸ್ಟು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಪ್ಯಾಕನ್ನು ಹಾಕ್ಕೋಬೇಕು. ಅದರಲ್ಲಿ ಮೊದಲನೇ ಪೌಡರು ಮುಲೇತಿ ಪೌಡರ್ ಅಂತ ಆನ್ಲೈನಲ್ಲೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ಇದು ಸ್ಕ್ರೀನ್ ಬ್ರೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ವಾರದಲ್ಲಿ ಎರಡು ಬಾರಿ ಅಥವಾ ಬೇಕಂದರೆ 3 ಬಾರಿ ಅಷ್ಟೇ ಮಾಡ್ಕೋಬೋದು. ಕ್ಲೀನಿಂಗ್ ಸ್ಕಿನ್ ಮತ್ತು ಪೋರ್ಸ್ ಹೋಲ್ ಇರುತ್ತಲ್ಲ ಸ್ಕಿನ್ನಲ್ಲಿ, ಅದೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರಿಲೀವಿಂಗ್ ಸೋರ್ಸ್ ಥ್ರೋಟ್ ತುಂಬ ಒಳ್ಳೆಯದು, ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಮುಲೇತಿ ಪೌಡರ್. ಅದಾದ ನಂತರ ಮುಲ್ತಾನ್ ಮಿಟ್ಟಿ, ಆ ಗ್ರೀನ್ ಪ್ಯಾಕೆಟ್ ಇದೆಯಲ್ಲ ಚಿಕ್ಕದು, ಅದು ಬಂಜಾರಾಸ್ ಮುಲ್ತಾನ್ ಮಿಟ್ಟಿ ನಾನು ತೊಗೊಂಡಿರೋದು. ಅದಾದ ನಂತರ ಫ್ಲಿಪ್ಕಾರ್ಟಲ್ಲಿ ನಾನು ಇನ್ನೊಂದು ಪೌಡರನ್ನು ಆರ್ಡ್ರ್ ಮಾಡಿದ್ದೆ. ನಿಮ್ಮ ಎದುರಿಗೇ ಓಪನ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಹರದ್ ಪೌಡರ್ ಅಂತ ಸಿಗುತ್ತೆ. ಹರದ್ HARAD ಹರದ್ ಪೌಡರ್ ಅಂತ ಸಿಗುತ್ತೆ. ನೋಡಿ, ನಿಮ್ಮ ಎದುರಿಗೆ ಓಪನ್ ಮಾಡ್ತಾ ಇದ್ದೀನಿ. ಫುಲ್ ನ್ಯಾಚುರಲಾಗಿ 100% ಪ್ಯೂರ್ ಆಗಿರ್ತಕ್ಕಂಥದ್ದು. ನೋ ಪ್ರಿಸರ್ವೇಟಿವ್ ಅಂತೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ, ತುಂಬ ಒಳ್ಳೆಯದು ಅಂತ. 100 ಗ್ರಾಮಿಗೆ 140 ರೂಪಾಯಿದು. ಮತ್ತು ಅದರಲ್ಲಿ ವ್ಯಾಲಿಡಿಟಿ ಟೈಮು ಎಲ್ಲ ಇರುತ್ತೆ. ನೋಡಿ, ಇಷ್ಟು 3 ಪೌಡರ್ಗಳನ್ನು ಒಂದೊಂದು ಸ್ಪೂನನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಫೇಸಿಗೆ ಪ್ಯಾಕ್ ಹಾಕ್ಕೋಬೇಕು. ವಾರದಲ್ಲಿ 2 ಬಾರಿ ಅಥವಾ ಬೇಕು ಅಂದಾಗ ಮಾತ್ರ 3 ಬಾರಿ ಮಾಡ್ಕೋಬೋದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ 3 ಪೌಡರನ್ನು ಬಳಸಿ ನಾನೀಗ ನಿಮಗೆ ತೋರಿಸ್ತೀನಿ ಹೇಗೆ ಪೇಸ್ಟ್ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇದಾದ ನಂತರ ತುಂಬ ಒಳ್ಳೆ ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ, ನಾವೇ ಮನೆಯಲ್ಲಿ ಮಾಯ್ಶ್ಚರೈಸರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಮಾಯ್ಶ್ಚರೈಸರ್ ಅಂದರೆ ನೈಟ್ ಹಚ್ಕೊಂಡು ಮಕ್ಕತ್ತೀವಲ್ವ, ಮುಖಕ್ಕೆ ಆಯ್ಲಿ ಅಂತಲೂ ಅನ್ನಿಸ್ಬಾರ್ದು, ತುಂಬ ಚೆನ್ನಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಮಾಯ್ಶ್ಚರೈಸರನ್ನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ 3 ಸ್ಪೂನ್ ಇದನ್ನು ಹಾಕೋತಾ ಇದ್ದೀನಿ. ಅಂದರೆ ತುಂಬ 3 ಫುಲ್ ಹಾಕಿಲ್ಲ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆವಾಗ ಅಷ್ಟು ಸಾಕು ಅಂತ. ಇದನ್ನು ನೀರೆಲ್ಲಾದ್ರೂ ಕಲಸಿ ಹಾಕ್ಬೋದು, ಹಾಲಲ್ಲಾದರೂ ಕಲಸಿ ಮುಖಕ್ಕೆ ಪ್ಯಾಕ್ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಹರದ್ ಪೌಡರ್, ಮುಲೇತಿ ಪೌಡರ್, ಮುಲ್ತಾನ್ ಮಿಟ್ಟಿ 3 ಹಾಕಿದ್ದೀನಿ ನಾನು. ಹಾಲು ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮತ್ತೆ ಇಡೋದೇನು ಬೇಡ, ಹಾಗೆ ಡೈರೆಕ್ಟ್ ಹಚ್ಕೊಂಡ್ರೆ ಆಯಿತು. ಕಲಸಿ ಇಷ್ಟೊತ್ತು ಇಡಬೇಕಂತ ಏನಿಲ್ಲ. ತುಂಬ ಒಳ್ಳೆಯದು ಫ್ರೆಂಡ್ಸ್, ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಎಲ್ಲೂ ಫೇಸನ್ನು ತೋರಿಸಿಲ್ಲ ವಿಡಿಯೋದಲ್ಲಿ. ಇದನ್ನು ನಿಮಗೆ ಪ್ಯಾಕನ್ನು ಹಾಕ್ಕೊಳ್ಳೋದು ತೋರ್ಸೋಕ್ಕೋಸ್ಕರ ಸ್ವಲ್ಪ ಮುಖಕ್ಕೆ ಹಚ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಹೇಳಿದ್ನಲ್ಲ, ಮಾಯ್ಶ್ಚರೈಸರನ್ನು ಹಚ್ಕೊಳ್ಳೋದಕ್ಕೆ ನಾವೇ ಮನೇಲಿ ಮಾಡ್ಕೋಬೋದು ಅಂತ. ಅದಕ್ಕೆ ಏನು ಬೇಕಂದರೆ 3 ಸ್ಪೂನ್ ಅಕ್ಕಿ ಬೇಕು, ಮನೇಲಿರುತ್ತೆ. ಇನ್ನೊಂದು ಓಟ್ಸ್ ಬೇಕಾಗತ್ತೆ, ಓಟ್ಸು ಪುಡಿ ತೋರಿಸಿ ನೋಡಿ. ಪ್ಯಾಕೆಟು ಈ ರೀತಿಯಾಗಿ ಸಿಗುತ್ತೆ, ಓಟ್ಸ್ ಪುಡಿ. ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ನಾನು ತಿನ್ನೋದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಪ್ಯಾಕೆಟನ್ನು ತೆಗೆದ್ನಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ. ಓಟ್ಸ್ ಪುಡಿಯನ್ನು ಹಾಕ್ಕೋಬೇಕು. ಅದಾದ ನಂತರ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಹಾಕ್ಕೋಬೇಕಾಗತ್ತೆ. ಬೇಡ, ನನಗೆ ಅಲೋವೆರಾ ಜೆಲ್ ಅಲರ್ಜಿ ಆಗುತ್ತೆ ಅನ್ನೋರು ಈ ಥರ ಹಿಂದಿ ಒಳಗೆ ಇದನ್ನು ಅಲಸಿ ಬೀಜ ಅಂತ ಕರೀತಾರೆ, ಕನ್ನಡದಲ್ಲಿ ಅಗಸೆ ಬೀಜ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಅದರ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು. ಬೇಡ, ನಂಗೆ ಅಲೋವೆರಾ ಜೆಲ್ ಇದೆ, ಅದು ಆಗುತ್ತೆ ಅನ್ನೋದಾದರೆ ಅದನ್ನು ಹಾಕ್ಕೋಬೋದು. ನೋಡಿ, ಇದು ಅಲೋವೆರಾ ಜೆಲ್ಲು. ಅದರ ಜೊತೆ ಪ್ರಿಸರ್ವೇಟಿವ್ಗೆ ಅಂಥೇಳಿ ನಾವು ಒಂದು ಆಯಿಲನ್ನು ಹಾಕ್ಕೋಬೇಕಾಗುತ್ತೆ. ನನ್ನ ಹತ್ರ ಆಲ್ಮಂಡ್ ಆಯಿಲ್ ಇದೆ, ಅದನ್ನು ನಾನು ಹಾಕೋತೀನಿ. ಇದ್ರ ಜೊತೆ ಬೇಡ, ಅದು ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ಆಲಿವ್ ಆಯಿಲ್ ಇದ್ದರೆ ಅದು ಯೂಸ್ ಮಾಡ್ಬೋದು. ಈ ವಿಟಮಿನ್ ಇ ಕ್ಯಾಪ್ಸುಲನ್ನು ಇದಕ್ಕೆ ಸೇರಿಸ್ಕೋಬಹುದು. ಮತ್ತು ಸ್ಯಾಂಡಲ್ವುಡ್ ಆಯಿಲ್ ಇದೆ ಅಂದರೆ ಅದನ್ನು ಸಹ ನೀವು ಹಾಕ್ಕೋಬಹುದು. ನೋಡಿ, 3 ಸ್ಪೂನ್ ಅಕ್ಕಿ ಇದ್ದರೆ ಸಾಕು. ಇದನ್ನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹೇಗೆ ಮಾಡೋದು ಅಂತ ಸಹ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಇದನ್ನು ಸ್ವಲ್ಪ ಅಷ್ಟು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಬೌಲಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಅದು ಅಗಸೆ ಬೀಜ. ಅದರ ಜೆಲ್ಲು ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ತೋರಿಸ್ತೀನಿ ನಾನು ನಿಮಗೆ. ಕೂದಲಿಗೆ ಹಚ್ತಾರೆ, ಫೇಸಿಗೆ ಹಚ್ತಾರೆ. ಹೊಟ್ಟೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಅಂತೇಳಿ 70 kg ಇರೋರು ಇದನ್ನು ಡೈಲಿ ನೈಟ್ ತಿಂದರೆ ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಡೈಲಿ 1 ಸ್ಪೂನ್ ಊಟ ಆದಮೇಲೆ ತಿಂತಾರೆ.
ತುಂಬ ಉಪಯೋಗ ಇದೆ ಅಗಸೆ ಬೀಜದ್ದು. ಯೂಟ್ಯೂಬಲ್ಲಿ ಬರೀ ಅದೇ ಬರ್ತಾ ಇರತ್ತಲ್ವ ಫ್ರೆಂಡ್ಸ್, ನೋಡಿರ್ತೀರ ನೀವು. ಹಲಸಿ ಬೀಜ ಅಂತಾರೆ, ಅಗಸೆ ಬೀಜ ಅಂತಾರೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ. ನೋಡಿ ಇದು ಆಲ್ಮಂಡ್ ಆಯಿಲ್ ನನ್ನ ಹತ್ರ ಇರ್ತಕ್ಕಂಥದ್ದು, ಬಾದಾಮಿ ಎಣ್ಣೆ. ಇಷ್ಟಿದ್ರೆ ನಮ್ಮದು ಹೋಮ್ ಮೇಡ್ ಮಾಯ್ಶ್ಚರೈಸರ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹೀಗೆ ಫ್ಲಿಪ್ಕಾರ್ಟಲ್ಲಿ 9 ರೂಪೀಸ್ ಸೇಲ್ ಇರುತ್ತಲ್ಲ ಮಿಡ್ ನೈಟಲ್ಲಿ, ಆವಾಗ ನಾನು ನೋಡ್ತಾ ಇರುವಾಗ ಸುಮ್ಮನೆ ಈ ಗ್ರೀನ್ ಟೀದು ಒಂದು ಫೇಸ್ ವಾಶನ್ನು ನಾನು ನೋಡಿದೆ. ನ್ಯಾಚುರಲ್ ಗ್ರೀನ್ ಟೀ ಫೇಸ್ ವಾಶ್ ಅಂತ ಇತ್ತು, ಆಯಿಲ್ ಕಂಟ್ರೋಲ್ ಅಂತ ಇತ್ತು, ವಿತ್ ಅಲೋವೆರಾ ಜೆಲ್ ಮತ್ತು ವಿಲೋ ಹರ್ಬ್ ಅಂತ ಇದೆ. ಆಯಿತಾ, ಅದನ್ನು ನೋಡಿಬಿಟ್ಟು ನೋಡೋಣ ಹೇಗಿರುತ್ತೆ ಅಂತೇಳಿ ಟ್ರಯಲಿಗೆ ನಾನು ತರಿಸಿದ್ದೀನಿ ಅಷ್ಟೇ. 100 ರೂಪಿ 99 ರೂಪಿ ಇತ್ತು, ಅದನ್ನು ತರಿಸಿದೆ ನಾನು. ಬರೀ 200 ml ಪುಟಾಣಿದದು. ಯೂಸ್ ಮಾಡಿದ್ಮೇಲೆ ಮುಂದೆ ನಾನು ಬ್ಯೂಟಿದು ಯಾವ್ದಾದ್ರು ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ವಿಡಿಯೋ ಹಾಕಿದಾಗ ನಾನು ನಿಮಗೆ ಇದ್ರ ಬಗ್ಗೆ ಹೇಗಿತ್ತು ಫೇಸ್ ವಾಶ್ ಅಂತ ತಿಳಿಸ್ತೀನಿ. ನೋಡೋಣ ಅಂಥೇಳಿ ನಾನು ಕೂಡ ಕ್ಯೂರಿಯಾಸಿಟಿಯಿಂದ ತರಿಸಿದ್ದೀನಿ ಹೇಗೆ ಬರಬಹುದು ಅಂತ. ಫೇಸ್ ವಾಶನ್ನು ಹೇಗೆ ಮಾಡ್ಕೋಬೋದು ಅಂತ ಈ ಹಿಂದೆ ನಾನು ಮೊದಲೇ ವೀಡಿಯೋನ ಹಾಕಿದ್ದೀನಿ. ಮನೆಯಲ್ಲೇ ಪೌಡ್ರ್ಗಳನ್ನು, ಕಾಫಿ ಪುಡಿಯನ್ನು, ರೆಡ್ ಲೈಟನ್ನೆಲ್ಲ ಯೂಸ್ ಮಾಡಿ ಹೇಗೆ ನಾನು ಫೇಸನ್ನು ವಾಶ್ ಮಾಡ್ಕೋಬೋದು ಅಂತ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಆ ಪ್ಯಾಕನ್ನು ಫೇಸಿಗೆ ಸ್ವಲ್ಪ ಹಾಕ್ಕೊಂಡು ನಿಮಗೆ ನಾನು ತೋರಿಸ್ತೀನಿ. ಈ ರೀತಿಯಾಗಿ ನೀಟಾಗಿ ಫೇಸಿಗೆ ಪ್ಯಾಕನ್ನು ಹಾಕ್ಕೋಬೇಕು. ಆ 3 ಹರತ್ ಪೌಡರು, ಮುಲೇತಿ ಪೌಡರು ಮತ್ತು ಮುಲ್ತಾನ್ ಮಿಟ್ಟಿಯನ್ನು ಹಾಕಿ ಕಲಸಿದ್ವಲ್ವ ಅದು ಹಾಲಲ್ಲಿ. ಆ ಕುತ್ತಿಗೆ ಭಾಗ ಎಲ್ಲ ಕಡೆ ಹಚ್ಕೋಬೇಕಾಗತ್ತೆ. ಆವಾಗ ಒಂದೇ ಥರ ಕಾಣಿಸುತ್ತೆ. ಇಲ್ಲಾಂದರೆ ಮುಖ ಒಂದು ಕಲರು, ಕುತ್ತಿಗೆ ಒಂದು ಕಲರು ಕಾಣಿಸುತ್ತೆ. ಯಾವುದನ್ನೇ ಯೂಸ್ ಮಾಡಬೇಕು ಅಂತಂದ್ರೆ ನಾನು ಫುಲ್ ಫೇಸಿಗೆ ಹಚ್ಚಿರೋದನ್ನು ವೀಡಿಯೋವನ್ನು ತೋರಿಸಿಲ್ಲ. ನೋಡಿ, ಈಗ ನಾವು ಮುಖಕ್ಕೆ ಫುಲ್ ಹಚ್ಕೊಂಡಿದ್ದೀನಿ ನಾನೀಗ. ಹಚ್ಕೊಂಡ್ಮೇಲೆ ಇದನ್ನು ಮಾಡ್ತಾಯಿದ್ದೀನಿ ಮಾಯ್ಶ್ಚರೈಸರನ್ನು. ನೋಡಿ 3 ಟೀ ಸ್ಪೂನ್ ನಾನು ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಕುಕ್ಕರಲ್ಲೇ ಕೂಗಿಸ್ಕೊಳ್ಳೋಣ. ನೋಡಿ 3 ಸ್ಪೂನ್ ಅಕ್ಕಿಯನ್ನು ಹಾಕಿದೆ. ಅದಾದ ನಂತರ 1 ಸ್ಪೂನ್ ಓಟ್ಸನ್ನು ನಾನು ಹಾಕ್ತೀನಿ. 1 ಸ್ಪೂನು ಹಾಕಿಲ್ಲ ನಾನು, ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಅಷ್ಟಾದರೆ ಸಾಕು ಅಂತ. ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಅದನ್ನು ಕುಕ್ಕರನ್ನು ಒಂದು 3 ವಿಷಲೇ ಓಡಿಸ್ಕೋಬೇಕು. ನೋಡಿ, ಈ ಕಡೆ ಅಗಸೆ ಬೀಜವನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೆ ನೀರಲ್ಲಿ. ಯಾಕಂದರೆ ಇದು 1 ವಾರಕ್ಕೆ ಒಂದ್ಸರಿ ಮಾಡಿಕೊಂಡ್ರೆ ಸಾಕು ಮಾಯ್ಶ್ಚರೈಸರನ್ನು. ತಿಂಗಳಗಟ್ಟಲೆ ಮಾಡಿ ಇಟ್ಕೊಳ್ಳೋದೇನು ಬೇಡ, ಯಾಕಂದರೆ ಅಕ್ಕಿಯಿಂದ ಮಾಡ್ಕೊಂಡಿರ್ತೀವಲ್ವ ಅದರಿಂದ. ನೋಡಿ ಹೇಗಿದೆ, ಜೆಲ್ ಅಲೋವೆರಾ ಜೆಲ್ಗಿಂತ ಜೆಲ್ಲಿ ಆಗಿದೆ ಇದು. ಜೆಲ್ಲಿ ಅಗಸೆ ಬೀಜದ್ದು. ಅಲೋವೆರಾ ಜೆಲ್ ಅಲರ್ಜಿ ಆಗುತ್ತೆ ಅನ್ನೋರು ಇದನ್ನೇ ಆಲ್ಟರ್ನೇಟಾಗಿ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಿದ್ರಿಂದ ನಾನೇನು ಮಾಡ್ತೀನಿ, ಎರಡನ್ನೂ ಹಾಕ್ತೀನಿ ಇವಾಗ ನಿಮಗೆ ತೋರಿಸಿಲ್ಲ. ನ್ಯಾಚುರಲ್ ಆಗಿರೋದಲ್ವ, ಏನಾಗಲ್ಲ. ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶನ್ನು ಮಾಡ್ಕೋಬೇಕು. ನಮಗೆ ಅದು ಗಂಜಿ ಬರಬೇಕಲ್ಲ, ಬೇಗ ಕುಕ್ಕರ್ ಓಪನ್ ಮಾಡಿದ್ನಲ್ಲ ಅದರಿಂದ ಸ್ಮ್ಯಾಶ್ ಮಾಡಿಕೊಂಡು ನಾನು ಟೀ ಸೋಸೋದ್ರೊಳಗೆ ಅದನ್ನು ಸೋಸ್ಕೋಬೇಕು. ಈ ರೀತಿಯಾಗಿ ಗಟ್ಟಿಯಾಗಿರೋದನ್ನು ಗಟ್ಟಿ ಗಂಜಿ ಬರೋ ಥರ ಸೋಸ್ಕೋಬೇಕು. ಈ ರೀತಿಯಾಗಿ ಕೈಯಲ್ಲಿ ಈ ರೀತಿಯಾಗಿ ಮಾಡಬೇಕು, ಬರುತ್ತೆ. ಒಂದು ಸ್ಮಾಲ್ ಸ್ಪೂನ್ ತೊಗೊಂಡು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ತಾಯಿದ್ರೆ ಸೋಸ್ಕೊಂಡ್ರೆ ಅನ್ನ ಥರ ಇರುತ್ತಲ್ಲ ಅದೆಲ್ಲ ಹೋಗಿ ಗಂಜಿ ಥರದ್ದು ನಮಗೆ ಸಿಗುತ್ತೆ ಈ ಥರ ನೀಟಾಗಿ. ನೋಡಿ ಫ್ರೆಂಡ್ಸ್, ಇಷ್ಟು ಒಂದು ಬೌಲಲ್ಲಿ ತೊಗೊಂಡು ಬಂದಿದ್ದೀನಿ ನಾನಿವಾಗ. ಅದು ಅಗಸೆ ಬೀಜದ ಜೆಲ್ಲು ತಂದಿದ್ದೀನಿ. ಅದಾದ ನಂತರ ನೋಡಿ ಅದು ಹೇಗೆ ಬೌನ್ಸಿ ಆಗಿದೆ, ಜಾರ್ಕೊಂಡು ಹೋಗುತ್ತೆ. ಹಾಗೆಯೇ ಸ್ಪೂನಲ್ಲೇ ನಿಲ್ಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ನಾನು ಈ ಥರ ಪಾಂಡ್ಸ್ ಕ್ರೀಮಿಂದು ಡಬ್ಬಿ ಬರುತ್ತಲ್ವ, ಆ ರೀತಿ ಡಬ್ಬಿಯಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ತೀನಿ. ಯಾವುದನ್ನೇ ಆಗಲಿ ಗಾಜಿನ ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ಒಳ್ಳೆಯದು. ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೋಬಹುದು. ನೋಡಿ, ನಾನೀಗ ಅರ್ಧ ಸ್ಪೂನ್ ಅಲೋವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ ಅದಕ್ಕೆ, ಬೌಲಿಗೆ. ಆ ಅನ್ನದ ಗಂಜಿ ಮಾಡ್ಕೊಂಡಿದ್ವಲ್ವ ಅದಕ್ಕೆ. ಅದಾದ ನಂತರ ಅಗಸೆ ಬೀಜದ ಜೆಲ್ಲ ಒಂದಿಷ್ಟು ತೊಗೊಂಡಿದ್ದೆ, ಅದಷ್ಟನ್ನು ಹಾಕ್ಕೋತೀನಿ, ಹೆಚ್ಚು ಕಡಿಮೆ 1 ಸ್ಪೂನ್ ಫುಲ್ಲು. ಅದಾದ ನಂತರ ನಾನು ಆಲ್ಮಂಡ್ ಆಯಿಲನ್ನು ಹಾಕೋತಾ ಇದ್ದೀನಿ 1 ಸ್ಪೂನು. ವಿಟಮಿನ್ ಇ ಕ್ಯಾಪ್ಸೂಲನ್ನು ಇದಕ್ಕೆ ಬಳಸಿ, ಒಳ್ಳೆಯದು, ಚೆನ್ನಾಗಿರುತ್ತೆ. ಅಥವಾ ಆಲಿವ್ ಆಯಿಲ್ ಬಳಸಿ, ಅಥವಾ ಸ್ಯಾಂಡಲ್ವುಡ್ ಆಯಿಲ್ ಇದ್ರೂ ಸಹ ನೀವು ಬಳಸ್ಕೋಬಹುದು. ಮುಖಕ್ಕೆ ತುಂಬ ಒಳ್ಳೆಯದು. ಯಾರಿಗೆ ಯಾವುದು ಬೇಗ ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ಈಗ ಮಿಕ್ಸ್ ತುಂಬ ಒಂದು 5 ನಿಮಿಷ ಮಿಕ್ಸ್ ಮಾಡಿದೆ ನಾನು. ಆ್ಯಕ್ಚುಲಿ ಇದನ್ನು
ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಮಾತ್ರ ನಮಗೆ ಸೇಮ್ ಈಗ ನಾವು ಹೆಂಗೆ ಮಾಯ್ಶ್ಚರೈಸರ್ ಡಬ್ಬಿ ತೊಗೊಂಬಂದು ಹಚ್ಕೋತೀವೋ ಡೈಲಿ ಅದೇ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಬೌನ್ಸಿಯಾಗಿರುತ್ತೆ ಹಂಗೆ, ಅಷ್ಟು ಚೆನ್ನಾಗಿರುತ್ತೆ. ಕ್ರೀಮು ರೆಡಿ ಆಯಿತು. ಇವಾಗ ಅದನ್ನು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿಡ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ ಇಲ್ಲ ಅನ್ನೋರು ಪರವಾಗಿಲ್ಲ, ಆಯಿಲನ್ನು ಹಾಕ್ಕೊಂಡಿರ್ತೀವಲ್ವ ಅದು ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ. ಹಾಗಾಗಿ ಒಂದು 5-6 ದಿವಸ ತಣ್ಣ ನೀರಲ್ಲಿ ಹಾಕಿ ಇದನ್ನು ಇಟ್ಕೊಬೋದು ಡಬ್ಬಿಯನ್ನು. ಒಂದು 5-6 ದಿವಸಕ್ಕೆ ಏನೂ ಆಗೋಲ್ಲ. ಅದೇ ನೀವು ಫ್ರಿಜ್ ಇದ್ದರೆ 1 ವಾರ ಫುಲ್ ಯೂಸ್ ಮಾಡ್ಬೋದು. 1 ವಾರಕ್ಕೆ ಇಷ್ಟು ಸಾಕಾಗುತ್ತೆ. ಮತ್ತು 1 ವಾರಕ್ಕೆ ಫ್ರೆಶ್ ಆಗಿ ಮಾಡ್ಕೋಬೇಕು. ನೈಟ್ ಹಚ್ಕೊಂಡು ಮಾಡ್ಕೊಂಡ್ಬಿಟ್ರೆ ಆಯ್ಲಿ ಅನ್ಸಲ್ಲ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಾಯ್ಶ್ಚರೈಸರ್ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ನೋಡಿ. ಕೈಗೂ ಸಹ ಹಿಂಗೆ ಪುಟಿಯತ್ತೆ ಮುಟ್ಟಿದ್ರೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಚೆನ್ನಾಗಿ ಅನಿಸಿರೋ ನಾನೇ ಮಾಡಿ ರೆಮಿಡಿ ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನು ಒತ್ತಿದ್ರು ಕಂಟಿನ್ಯೂ ವಿಡಿಯೋ ಆಗುತ್ತೆ, ಗೊತ್ತಾಯ್ತಾ? ನೋಡಿ ಫೇಸಿಗೆ ಪ್ಯಾಕ್ ಹಾಕ್ಕೊಂಡಿದ್ದೆ. ಪ್ಯಾಕ್ ಹಾಕ್ಕೊಂಡಿದ್ದೆ. ಅದು ಒಂದು ಬೌಲಲ್ಲಿ ನಾನೇನು ಮಾಡ್ತೀನಿ, ನೀರು ಹಿಡ್ಕೊಂಡು ಈ ರೀತಿ ನ್ಯಾಪ್ಕಿನಲ್ಲಿ ಒರೆಸ್ಕೋತೀನಿ ಫೇಸನ್ನು. ಹೋಗಿ ನಲ್ಲಿ ಈ ಥರ ರಂಪ ಮಾಡಲ್ಲ ನಾನು, ಈ ರೀತಿಯಾಗಿ ಹೋಗುತ್ತೆ ನೀಟಾಗಿ ಅಂತೇಳಿ ಒಂದು ಕಡೆ ಕೂತ್ಕೊಂಡು ಬೌಲಲ್ಲಿ ಏನು ಮಾಡ್ತೀನಿ, ನೀಟಾಗಿ ರೀತಿಯಾಗಿ ಒರೆಸ್ಕೊಬಿಡ್ತೀನಿ ಫೇಸನ್ನು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಷ್ಟು ಕ್ಲೀನ್ ಅನಿಸುತ್ತೆ ಫೇಸು. ನೋಡಿ ಫ್ರೆಂಡ್ಸ್, ನೀಟಾಗಿ ಮುಖವನ್ನು ಮತ್ತೊಮ್ಮೆ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ ಕ್ಲೀನಾಗಿ. ಇದಾದ ನಂತರ ನಾವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು ಮುಖಕ್ಕೆ. ನೈಟ್ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ ಕೈಗೆ ತೊಗೊಂಡಿದ್ದೀನಿ ಇವಾಗ. ಹೀಗೆ ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಮಾಯ್ಶ್ಚರೈಸರ್, ಹೋಮ್ ಮೇಡ್ ಮಾಯ್ಶ್ಚರೈಸರ್ ರೆಡಿ. ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ಮಾಡಿ 1 ದಿವಸಕ್ಕೆ 2 ದಿವಸಕ್ಕೆ ಯಾವ ಕಾರಣಕ್ಕೂ ಯಾವುದೂ ರಿಸಲ್ಟ್ ಬರಲ್ಲ. ಹೋಮ್ ಮೇಡ್ ಆಗಿರೋದ್ರಿಂದ 1 ವಾರನಾರು ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಫೇಸ್ ಪ್ಯಾಕನ್ನು ವಾರಕ್ಕೆ 2 ಅಥವಾ 3 ಬಾರಿ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಈ ರೀತಿಯಾಗಿ ನೀಟಾಗಿ ನಾವು ಮಾಯ್ಶ್ಚರೈಸರನ್ನು ಫೇಸಿಗೆ ಹಚ್ಕೋಬೋದು. ಥ್ಯಾಂಕ್ ಯು. ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ. ಒಳ್ಳೆಯ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.